ಈ ಒಂದು ದೊಡ್ಡಬಳ್ಳಾಪುರ ತಾಲೂಕು ಮೆಳೆಕೋಟೆ ಸುಗ್ರಾಮದಲ್ಲಿ ಅನಾದಿ ಕಾಲದಿಂದ ನೆಲೆಸಿರುವಂತ ಶ್ರೀ ಅಭಯ ಆಂಜನೇಯ ಸ್ವಾಮಿ ಸನ್ನಿಧಾನದಲ್ಲಿ ಶ್ರೀ ಲಕ್ಷ್ಮೀ ಸಮೇತ ಚನ್ನರಾಯ ಸ್ವಾಮಿ ದೇವಸ್ಥಾನವನ್ನು ಅನಾದಿ ಕಾಲದಿಂದ ಆಸ್ತಿಕ ಭಕ್ತವೃಂದದವರು ಹಲವಾರು ಸುಗ್ರಾಮದಿಂದ ಬಂದು ಇಲ್ಲಿ ಸೇವೆ ನಡೆಸಿಕೊಂಡು ಹೋಗ್ತಾ ಇದ್ರು. ಅದರ ಕರ್ಮ ಸಾಕ್ಷಿಭೂತವಾಗಿ ಅವರೆಲ್ಲ ಒಗ್ಗಟ್ಟಾಗಿ ಆ ಸಮುದಾಯದ ಏಳಿಗೆಗಾಗಿ, ಗ್ರಾಮದ ಏಳಿಗೆಗಾಗಿ ಒಂದು ನೂತನವಾದಂತ ಶಿಲಾ ಮಂಟಪವನ್ನ ನಿರ್ಮಾಣ ಮಾಡಿ ಆ ಪೂರ್ವ ಕಾಲದಿಂದ ಅನಾದಿ ಕಾಲದಿಂದ ಇರುವಂತ ಆ ಸ್ವಾಮಿಯ ವಿಗ್ರಹವನ್ನು ಈ ಒಂದು ಶುಭ ದಿವಸದಂದು ನೂತನ ಶಿಲಾ ದೇವಾಲಯದಲ್ಲಿ ಪ್ರತಿಷ್ಠಾಪನೆ ಮಾಡಲು ಸಮಸ್ತ ಆಸ್ತಿಕ ವೃಂದದವರು ಸಿದ್ಧರಾಗಿದ್ದಾರೆ. ಈ ಒಂದು ಮುಹೂರ್ತ ಕಾರ್ಯವನ್ನ ಈ ಸನ್ನಿಧಾನದಲ್ಲಿ ನಡೆಸುತ್ತುವಂತ ಊರಿನ ಪ್ರಮುಖರಾದಂತ ಶ್ರೀನಿವಾಸಣ್ಣನವರು ಸದಾಕಾಲ ಅವರಿಗೆ ಬೆನ್ನೆಲುಬಾಗಿ ಆ ಸ್ವಾಮಿಯ ಸೇವೆ ನಿರ್ಮಾತೃಗಳಿಗೆ ಸಹಕಾರ ನೀಡಿದ್ದಾರೆ. ಹಾಗೂ ಪ್ರಧಾನ ಅರ್ಚಕರಾದಂತ ಅನಂತ ಪದ್ಮನಾಭ ಆಚಾರ್ಯ ಅವರು ಆ ಸ್ವಾಮಿಯ ಸೇವೆಯಲ್ಲಿ ಯಾವುದೇ ನಿಷ್ಕಲ್ಮಶ ಭೇದ ಭಾವ ಇಲ್ಲದಂತೆ ಸ್ವಾಮಿಯ ಸೇವೆ ನಡೆಸಿಕೊಂಡು ಬಂದಿದ್ದಾರೆ. ಹಾಗೆ ಈ 3 ದಿವಸ ಏನೇನು ಕಾರ್ಯಕ್ರಮ ಈ ಒಂದು ದೇವಸ್ಥಾನ ಉದ್ಘಾಟನೆಗೆ ಅಂದ್ರೆ, ಈ ಒಂದು ಶುಭ ದಿವಸ ಈ ದಿವಸ 6ನೇ ತಾರೀಕು ಸೋಮವಾರ ಸಂಜೆ 6 ಗಂಟೆಯಿಂದ ಗೋಧೂಳಿ ಲಗ್ನದಲ್ಲಿ ಗಂಗಾ ಪೂಜೆ, ಕಾಮಧೇನು ಪೂಜೆ ಮಾಡಿ ಊರಿನ ಪ್ರಮುಖರಾದಂತ ಶ್ರೀನಿವಾಸಣ್ಣವರು ಹಾಗೂ ಭಕ್ತವೃಂದದವರೆಲ್ಲರೂ ಸೇರಿ ಧ್ವಜಾರೋಹಣ ಮಾಡಿ ಆಲಯ ಪ್ರವೇಶ ಪೂಜೆಯನ್ನು ಮಾಡಿದ್ದಾರೆ. ಈಗ ಪುಣ್ಯಾಹವಚನ ಕಾರ್ಯಕ್ರಮಗಳು ಪ್ರಾರಂಭವಾಗಿದೆ. ಸ್ವಸ್ತಿ ಪುಣ್ಯಾಹ ಆರಾಧನೆ, ನಾಂದಿ ಆರಾಧನೆ, ವಸ್ತ್ರಾದಿಗಳನ್ನು ಅರ್ಪಣೆ ಮಾಡಂತ ಒಂದು ಕಾರ್ಯಕ್ರಮ ಈಗ ಇದೆ. ಮತ್ತು ನಾಳೆ ಬೆಳಗ್ಗೆ 7ನೇ ತಾರೀಕು ಮಂಗಳವಾರ ಈ ದಿವಸ ಬೆಳಿಗ್ಗೆ 8ಕ್ಕೆ ಅಂಕುರಾರ್ಪಣೆ ಮತ್ತೆ ಪ್ರಧಾನ ಕಳಶ ಸ್ಥಾಪನೆ, ಅಧಿದೇವತೆ ಪ್ರತಿದೇವತೆಗಳ ಸ್ಥಾಪನೆಯನ್ನು ಮಾಡಿ ಸದಾ ಕಾಲ ಈ ಕ್ಷೇತ್ರ ರಕ್ಷಣೆಯಾಗಿರೋದಕ್ಕೆ ಅಷ್ಟದಿಕ್ಪಾಲಕರ ಸೇವೆ ಮತ್ತು ಉಮಾಮಹೇಶ್ವರ, ಲಕ್ಷ್ಮೀನಾರಾಯಣ, ಶ್ರೀರಾಮ ಪ್ರಭು ಸಹಿತವಾದ ಸೀತಾಮಾತೆ ಲಕ್ಷ್ಮಣ ಸ್ವಾಮಿಯವರ ಕಳಶ ಸ್ಥಾಪನೆಯನ್ನು ಮಾಡಿ ವೀರಾಂಜನೇಯ ಸ್ವಾಮಿಯ ಸೇವೆಯನ್ನು ನಾಳೆ ಇಟ್ಕೊಂಡಿದ್ದೀವಿ. ಹಾಗೆ ಸಂಜೆ ಅದೇ ದಿವಸ ರಾತ್ರಿಗೆ 8 ಗಂಟೆಯಿಂದ ಗಣಹೋಮ, ನವಗ್ರಹ ಹೋಮ, ಮೃತ್ಯುಂಜಯ ಹೋಮ ಹಾಗೂ ವೀರ ಹನುಮಾನ ಸ್ವಾಮಿಯ ಸೇವಾ ಹೋಮಗಳು, ಸ್ತೋತ್ರ ಹೋಮಗಳು ಹಾಗೂ ಶ್ರೀ ಸೂಕ್ತ, ರುದ್ರ ಸೂಕ್ತ ಆದಿ ಹೋಮಾದಿಗಳನ್ನ ಮೃತ್ಯುಂಜಯ ಹೋಮ ಸಹಿತವಾಗಿ ಮಾಡ್ತೀವಿ. ನಾಳೆ ರಾತ್ರಿ ಮಂಗಳವಾರ ರಾತ್ರಿ 11:30ರಿಂದ 12:30ಕ್ಕೆ ಸಲ್ಲುವ ಶುಭ ಧನಸ್ಸು ಲಗ್ನದಲ್ಲಿ ಶ್ರೀ ಲಕ್ಷ್ಮೀ ಚನ್ನರಾಯ ಸ್ವಾಮಿಯ ನೂತನವಾದಂತ ಆಲಯದಲ್ಲಿ ಆ ಸ್ವಾಮಿ ವಿಗ್ರಹವನ್ನು ಸ್ಥಾಪನೆ ಮಾಡ್ತಾ ಇದ್ದೇವೆ. ದಿನಾಂಕ 8/4/2026 ಬುಧವಾರ ಬೆಳಗ್ಗೆ 5ರಿಂದ 6:30ಕ್ಕೆ ಸರಿಯಾಗಿ ಆ ಪ್ರಾತಃ ಕಾಲದಲ್ಲಿ ನೂತನವಾದಂತ ವಿಮಾನ ಗೋಪುರದಲ್ಲಿ ಆ ಕಳಶ ಸ್ಥಾಪನೆಯನ್ನು ಮಾಡಿ ಆ ಸ್ವಾಮಿಯ ವಿಗ್ರಹಕ್ಕೆ ಪ್ರಾಣ ಪ್ರತಿಷ್ಠಾಪನೆ, ನೇತ್ರೋನ್ಮಿಲನಾದಿಗಳನ್ನು ಮಾಡಿ ಆ ಸ್ವಾಮಿಗೆ ವಿಶೇಷವಾದಂತ ಅಭಿಷೇಕ ಸೇವೆಯನ್ನು ಮಾಡಿ ವಿಶೇಷ ಅಲಂಕಾರ ಹಾಗೂ ತದನಂತರ ಸಮಸ್ತ ಭಕ್ತವೃಂದರಿಂದ ಕುಂಭಾಭಿಷೇಕ ಕಾರ್ಯಕ್ರಮ ನಡೆಯುತ್ತದೆ. ಆ ಕುಂಭಾಭಿಷೇಕ ಕಾರ್ಯಕ್ರಮದಲ್ಲಿ ಸಮಸ್ತ ಭಕ್ತಾದಿಗಳು ಪಾಲ್ಗೊಂಡು ಆ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕು. ಕುಂಭಾಭಿಷೇಕ ಆದ ನಂತರ ಶ್ರೀ ಸೂಕ್ತ, ದುರ್ಗಾ ಸೂಕ್ತ, ನಾರಾಯಣ ಸೂಕ್ತ, ವಿಷ್ಣು ಸಹಸ್ರನಾಮ ಹೋಮಾದಿಗಳನ್ನು ಮಾಡಿ ಪೂರ್ಣಾವತಿ ಕಾರ್ಯಕ್ರಮವನ್ನ ನಡೆಸ್ಕೊಡ್ತಾ ಇದೀವಿ. ಇದಕ್ಕೆ ಸಮಸ್ತ ಆಸ್ತಿಕ ಭಕ್ತವೃಂದದವರೆಲ್ಲರೂ ತಮ್ಮ ತನುಮನ ಧನಗಳನ್ನು ಅರ್ಪಿಸಿ ಆ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕು. ಶ್ರೀ ವೀರಾಂಜನೇಯ ಸ್ವಾಮಿ ಸನ್ನಿಧಾನದಲ್ಲಿ ಈ ದಿವಸ ಇಂಥ ಮಹತ್ ಕಾರ್ಯವನ್ನ ಸಮಸ್ತ ಭಕ್ತಾದಿಗಳು ಏರ್ಪಡಿಸಿದ್ದಾರೆ. ಆ ನೂತನವಾದಂತ ಶಿಲಾ ಮಂಟಪ ಸಹಿತವಾದಂತ ನೂತನ ದೇವಾಲಯವನ್ನು ಲೋಕಾರ್ಪಣೆ ಮಾಡುತ್ತಾ ಇದ್ದಾರೆ. ಅವರೆಲ್ಲರಿಗೂ ಭಗವಂತನ ಉತ್ತರೋತ್ತರವಾದಂತ ಧನ ಕನಕ, ಆಯುರ, ಆರೋಗ್ಯ, ಯಶೋಕೀರ್ತಿಗಳನ್ನು ನೀಡಲಿ ಎಂಬುದಾಗಿ ಕೇಳಿಕೊಳ್ಳುತ್ತಾ ನನ್ನ ಈ ಮಾತನ್ನು ಮುಗಿಸ್ತಾ ಇದ್ದೀನಿ.